ಅದು ಮೇಡಮ್ ಅದು ನಿಜಾನೇ ಮೇಡಮ್, ಅದು ನಿಜಾನೇ ಮೇಡಮ್, ಅದು ನಿಜ. ಇಷ್ಟು ದಿವಸ ಚಾರ್ಜ್ ಶೀಟಲ್ಲಿ ಏನೇನೋ ಬರೀತಾ ಇದ್ರು, ಕೋರ್ಟ್ಗೆ ಒಂದು ಕೊಡೋದು, ಆಮೇಲೆ ಇವ್ರ ಹತ್ರ ಒಂದು ಕೊಡೋದು ಚಾರ್ಜ್ ಶೀಟ್ ಎಂತಿಗೆ ಇಷ್ಟು ದಿವಸ ಬೇಕಾ ಚಾರ್ಜ್ ಶೀಟ್ ಸಲ್ಸೋಕ್ಕೆ ಸ್ಟೇಷನ್ಗೆ, ಇದು ಕೋರ್ಟ್ಗೆ ಹೇಳಿ ಅಮ್ಮಮ್ಮ. ಅಂದರೆ ಎಷ್ಟು ದಿವಸ ಚಾರ್ಜ್ ಶೀಟ್ ಸಲ್ಟಾಗೆ ಸ್ಟೇಷನ್ಗೆ? 1 ತಿಂಗಳು ಮೇಡಮ್, ಮಿನಿಮಮ್ 1 ತಿಂಗಳು ಮೇಡಮ್. ಇಲ್ಲಿ ದಿವಸ ಬೇಕಾ ಮೇಡಮ್ ಚಾರ್ಜ್ ಶೀಟ್ ಸಲ್ಸೋಕ್ಕೆ ಹೇಳಿ? ಇಲ್ದೇ ಇರೋನ್ನೆಲ್ಲ ಹುಟ್ಟಿಸ್ಕೊ ಹೇಳ್ತಾರೆ. ಅದೇ ದರ್ಶನ್ ಅವ್ರದ್ದು ತಪ್ಪಿಲ್ಲ, ಅವ್ರು ವಕೀಲರು ವಾದ ಮಾಡ್ತಿರೋದು ಕರೆಕ್ಟ್ ಅಂತನಾ? ಮೇಡಮ್ ಅದು ಕರೆಕ್ಟ್ ಹೇಳೋಕ್ಕಾಗಲ್ಲ ಮೇಡಮ್, ಹೇಳ್ತಲ್ವಾ. ಈ ಕಡೆ ಒಳಗಡೆ ಏನೇನು ನಡೆದಿದೋ ಗೊತ್ತಿಲ್ಲ, ಯಾಕಂದರೆ ರಾಜಕಾರಣಿ ಕೈವಾಡಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆಚೆ ಕಡೆ ಬಂದಿಲ್ಲ. ತಪ್ಪಾದ್ರೆ ಯಾರಿಗೋ ಶಿಕ್ಷೆ ಕೊಡಲೇಬೇಕು. ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಸರಿ ಬಿಡಿ, ಯಾರಾದರೂ ಶಿಕ್ಷೆ ಅನುಭವಿಸ್ಲೇಬೇಕು, ಕಾನೂನು ಪ್ರಕಾರ ಎಲ್ಲ ತಲೆ ಭಾಗಿಸ್ಲೇಬೇಕು. ಯಾರು ಷಡ್ಯಂತ್ರ ಮಾಡಿದಾರೋ ಇಲ್ಲ ಪೊಲೀಸ್ನವ್ರು ಬೇಕಂತ ಸಿಗಾಕ್ಸಿದಾರೋ ಅದು ಬೇಡ. ಅವರು ಮಾಡಿರೋದು ಒಳ್ಳೆ ಕೆಲಸ. ಯಾರೇ ಮೊನ್ನೆ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಅವರು ಪಕ್ಕಾ ಕೆಲಸ ಮಾಡೇ ಮಾಡ್ತಾರೆ. ಅದು ಏನು ತಪ್ಪಿಲ್ಲ ಅವ್ರು ಮಾಡಿರೋದ್ರಲ್ಲಿ. ಅವ್ರು ಮಾಡಿರೋದು ಪಕ್ಕಾ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ತಪ್ಪು ಅಂತ ಮಾಮೂಲಿ ಸಣ್ಣ ಪುಟ್ಟ ತಪ್ಪು ಆಗೇ ಆಯ್ತವೆ. ಅದನ್ನು ಸಿಗಾಕ್ಸಿರ್ಬೋದು, ಪೊಲೀಸ್ನವ್ರ ಕೈವಾಡೋದಿರ್ಬೋದು, ಅವರು ಬೇಲಾಗಿ ಆಚೆ ಬರ್ತಾರೆ. ಒಂದು ವ್ಯಕ್ತಿನ ಯಾಕೆ ಸಿಗಾಕ್ಸೋ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಈಗ ಡೈರೆಕ್ಟಾಗಿ ಯಾರೂ ಅವ್ರನ್ನ ಟಚ್ ಮಾಡೋಕ್ಕಾಗಿರಲ್ಲ. ಅವ್ರಿಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಎಲ್ಲ ಸಪೋರ್ಟ್ ಜಾಸ್ತಿ ಆಯ್ತು ಅವ್ರಿಗೆ. ಅದನ್ನು ಈಗ ಯಾವುದೋ ಒಂದು ಕೇಸ್ ಆಗೈತೆ, ಇದ್ರ ಮುಖಾಂತರ ಅವರು ಜೈಲಲ್ಲೇ ಇರೋ ಥರ ಪ್ಲ್ಯಾನ್ ಮಾಡಿ ಸಿಗಾಕ್ಸಿರ್ಬೋದು, ಅದೊಂದು ಸತ್ಯ. ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಈ ಮುಖಾಂತರ ಆದ್ರೆ ಯಾರೋ ಒಂದು ತಪ್ಪಾಗಿದೆ, ಅದನ್ನೇ ಹೈಲೈಟ್ ಮಾಡಿ ದೊಡ್ಡದಾಗೆ ಇವರೇ ಮಾಡಿರೋದು, ಇವರೇ ಇದು ಮಾಡಿರೋದು ಅಂತ ಹಾಕ್ಸಿರ್ತಾರೆ. ಅದಂತೂ ಸತ್ಯ. ಅದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.